ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸಂಚಿಕೆ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಪ್ರತಿ ಸಂಚಿಕೆನಲ್ಲೂ ಹೊಸ ಹೊಸ ವಿಚಾರದ ಕುರಿತಾಗಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಸೊ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ಮಳೆ ಬೆಳೆ ಸರಿಯಾಗಿ ಆಗಬೇಕು ಅಂದರೆ ಧರ್ಮಶಾಸ್ತ್ರದ ಪ್ರಕಾರ ಏನು ಹೇಳುತ್ತೆ, ಸೊ ಇದ್ರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರಾದಂತಹ ವೆಂಕಟರಮಣ ಭಟ್. ಮೊದಲನೇದಾಗಿ ಗುರುಜಿಯವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮಳೆ ಬೆಳೆ ಅನ್ನುವಂಥದ್ದು ಆಗದೇ ಇದ್ರೆ ಧರ್ಮಶಾಸ್ತ್ರದ ಪ್ರಕಾರವಾಗಿ ಏನು ಹೇಳುತ್ತೆ, ಉಲ್ಲೇಖ ಏನಿದೆ ಅನ್ನೋದನ್ನ ಗುರುಜಿಯವ್ರ ಕಡೆಯಿಂದ ನಾವು ತಿಳ್ಕೊಳ್ಳೋಣ. ಗುರುಜಿ, ಮೊದಲನೇದಾಗಿ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡೋದಾದರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮಾ ದಿಗಂಬರಃ. ಸ್ವಯಮೇವ ಗುರುಃ ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ಕೂಡ ಅಶ್ವವಾಣಿ ಸಂದೇಶದ ಶುಭಾಶಯಗಳು. ಹಾಗೆ ಮಳೆ ಮತ್ತು ಬೆಳೆ, ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಮಳೆ ಮತ್ತು ಬೆಳೆ ಬಗ್ಗೆ. ಯಜ್ಞೋದಾನಂತಪಶ್ಚೈವ ಪಾವನಾನಿ ಮನೀಷಿಣಾಂ ಅನ್ನಾದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ. ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞಃ ಕರ್ಮ ಸಮುದ್ಭವಃ. ಅನ್ನಾದ್ಭವಂತಿ ಪರ್ಜನ್ಯಃ. ಅನ್ನ ಬೆಳೀಲಿಕ್ಕೆ ನಮಗೆ ಏನು ಬೇಕು ಅಂತ ಆದರೆ ಪರ್ಜನ್ಯ, ಮಳೆ ಬೇಕು. ಆ ಮಳೆಯಿಂದ ಅನ್ನ ಅಂದರೆ ಎಲ್ಲ ಜೀವರಾಶಿಗಳು, ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು ಕೂಡ ಎಲ್ಲದಕ್ಕೂ ಕೂಡ ಮಳೆ ಹೇಳುವಂಥದ್ದು ಬೇಕೇ ಬೇಕು. ಹಾಗೆ ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ಭವತಿ ಪರ್ಜನ್ಯೋ. ಹಾಗೆ ಇನ್ನು ಪರ್ಜನ್ಯ ಆಗಬೇಕು. ಪರ್ಜನ್ಯ ಅಂದರೆ ಮಳೆ ಬರಬೇಕಾದ್ರೆ ಏನು ಮಾಡಬೇಕು ಅಂತಾದರೆ ಯಜ್ಞಾದ್ಭವತಿ ಪರ್ಜನ್ಯೋ. ಯಜ್ಞ ಅಂದರೆ ಹೋಮ, ಯಾಗ ಅಂತ ಅರ್ಥ. ಇದು ನಾವು ಸರಿಯಾಗಿ ಶಾಸ್ತ್ರೋಕ್ತವಾದಂಥ ಕ್ರಮದಲ್ಲಿ ಶ್ರದ್ಧಾಪೂರ್ವಕವಾಗಿ, ಶ್ರದ್ಧಾವಾನ್, ಶ್ರದ್ಧೆಯಿಂದ ನಾವು ಯಜ್ಞವನ್ನು ಮಾಡಿದಾಗ ಅಲ್ಲಿ ಮಳೆ ಬರ್ತದೆಯಂತೆ. ಯಾಕಂದರೆ ಪರ್ಜನ್ಯ ಸೂಕ್ತ ಅಂತ ಇದೆ. ಆ ಪರ್ಜನ್ಯ ಸೂಕ್ತವನ್ನು ಸರಿಯಾದ ಕ್ರಮದಲ್ಲಿ ಪಠನೆ ಮಾಡಿದಾಗ, ಶ್ರದ್ಧೆಯಿಂದ ಪಠಿಸಿದಾಗ ಮಳೆ ಬರ್ತದೆ. ಹಾಗೆ ಮಳೆ ಜಾಸ್ತಿ ಆದಾಗಲೂ ಕೂಡ, ಮಳೆ ಜಾಸ್ತಿ ಆಯಿತು, ಅತಿವೃಷ್ಟಿ ಆಯಿತು, ಆವಾಗ ಮಳೆಯನ್ನು ನಿಲ್ಲಿಸಬೇಕು ಅಂತಾದರೆ ಅದಕ್ಕೂ ಕೂಡ ವೇದದಲ್ಲಿ ಮಂತ್ರ ಇದೆ. ಅದು ವಾಯು ಸೂಕ್ತ ಅಂತ ಇದೆ. ಆ ವಾಯು ಸೂಕ್ತವನ್ನು ಹೇಳಿದಾಗ ಆ ಮಳೆ ಹೇಳುವಂಥದ್ದು ನಿಲ್ತದೆ. ಪರ್ಜನ್ಯ ಸೂಕ್ತವನ್ನು ಹೇಳಿದಾಗ ಮಳೆ ಬರುತ್ತದೆ. ಮಾರುತಮಸಿ ಮರುತಾಂ ಹೇಳಿ ಆ ಪರ್ಜನ್ಯ ಸೂಕ್ತದ ಮೊದಲನೆಯ ಪದ. ಹೀಗೆ ಇದು ಎಲ್ಲವೂ ಕೂಡ ಈ ಪರ್ಜನ್ಯಕ್ಕೆ ಹೇಳುವಂಥದ್ದು ಮಳೆ ಮತ್ತು ಬೆಳೆ. ಸರಿಯಾಗಿ ಮಳೆ ಮತ್ತು ಬೆಳೆ ಇವು ಎಲ್ಲವೂ ಕೂಡ ಸರಿಯಾಗಿ ಆಗಬೇಕಾಗ್ತದೆ. ಮಳೆಯಲ್ಲೂ ವ್ಯತ್ಯಾಸ ಆಗಬಾರ್ದು, ಬೆಳೆಯಲ್ಲೂ ಕೂಡ ವ್ಯತ್ಯಾಸ ಆಗಬಾರ್ದು. ಹಾಗಾದರೆ ಯಜ್ಞವನ್ನು ಮಾಡಬೇಕು. ಯಜ್ಞೋ ವೈ ವಿಷ್ಣು. ಯಜ್ಞ ಅಂದರೆ ಆ ಯಜ್ಞದಲ್ಲಿ ನಾವು ಯಾರನ್ನು
ಆವಾಹನೆ ಮಾಡಬೇಕು, ಯಾರಿಗೆ ಆಹುತಿಯನ್ನು ಕೊಡಬೇಕು ಅಂತಾದರೆ ಯಜ್ಞೋ ವೈ ವಿಷ್ಣು. ನಾವು ಕೊನೆಯದಾಗಿ ಯಾವುದೇ ರೀತಿಯಲ್ಲಿ ಯಾವುದೇ ಪೂಜಾ ಹೋಮ ಮಾಡಿದ್ರೂ ಕೂಡ ಕೊನೆಯದಾಗಿ ಅದು ಭಗವಂತನಿಗೆ, ಶ್ರೀಮನ್ನಾರಾಯಣನಿಗೆ ಅದು ತಲುಪ್ತದೆಯಂತೆ. ಹಾಗಾಗಿ ಆ ಯಜ್ಞವನ್ನು ನಾವು ಮಾಡುವಾಗ ಶ್ರದ್ಧೆಯಿಂದ ಆ ಯಜ್ಞವನ್ನು ಮಾಡುವಂಥದ್ದು. ಯಾವುದೇ ಕೆಲಸವನ್ನು ನಾವು ಮಾಡುವುದಾದರೂ ಕೂಡ ಶ್ರದ್ಧೆಯಿಂದ ಆ ಕೆಲಸವನ್ನು ನಾವು ಮಾಡಬೇಕು. ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಯಜ್ಞ, ದಾನ, ತಪಸ್ಸು ಇವೆಲ್ಲವೂ ಕೂಡ ಮನುಷ್ಯರನ್ನು ಪಾವನರನ್ನಾಗಿ ಮಾಡ್ತದೆಯಂತೆ. ಹಾಗಾದರೆ ಪಾವನ ಅಂದರೆ ಏನು? ಪಾವನ ಅಂತ ಆದರೆ ಪುನೀತ. ಪುನೀತ ಅಂದರೆ ಏನು? ಶುಚಿಯಾಗ್ತದೆ. ಅಂದರೆ ಅವನು ಶುಚಿರ್ಭೂತನಾಗ್ತಾನೆ. ಯಾವ ರೀತಿ ನಾವು ದಿವಸ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನವನ್ನು ಮಾಡ್ತೇವೆಯೋ, ಸ್ನಾನವನ್ನು ಮಾಡಿದಾಗ ಯಾವ ರೀತಿ ನಮ್ಮ ಹೊರಗಡೆ ಶರೀರ ಶುದ್ಧವಾಗ್ತದೆಯೋ, ಹಾಗಾಗಿ ಪ್ರತಿ ದಿವಸ ನಾವು ಸ್ನಾನವನ್ನು ಮಾಡಬೇಕು. ಹಾಗೆ ಆ ಸ್ನಾನವನ್ನು ಮಾಡಿಕೊಂಡು ನಾವು ಪೂಜೆಯನ್ನು ಮಾಡಬೇಕಂತೆ. ಹಾಗಾಗಿ ಆ ಪೂಜೆಯನ್ನು ಮಾಡುವಾಗ ನಮ್ಮ ಒಳಗಡೆ ಶರೀರನೂ ಕೂಡ ಶುದ್ಧಿಯಾಗಬೇಕು. ನಾವು ಯಾವುದೇ ರೀತಿಯಾದಂಥ ಹೋಮವನ್ನು ಮಾಡಲಿ, ಏನೇ ಮಾಡೋದಾದರೂ ಕೂಡ ಅಂತಃಶುದ್ಧಿ ಬಾಹ್ಯಶುದ್ಧಿ ಇವೆಲ್ಲವೂ ಕೂಡ ಮುಖ್ಯವಾಗಿ ಇರ್ತದೆ. ಹಾಗಾಗಿ ನಾವು ಆ ಬಾಹ್ಯಶುದ್ಧಿಯನ್ನು ಕೂಡ ಮಾಡಿಕೊಳ್ಬೇಕು. ಬಾಹ್ಯಶುದ್ಧಿಯನ್ನು ನಾವು ಮಾಡುವಂಥದ್ದು ಏನಂತಂದರೆ ಪ್ರಾಣಾಯಾಮವನ್ನು ಮಾಡುವಂಥದ್ದು. ಆ ಪ್ರಾಣಾಯಾಮವನ್ನು ಮಾಡಿದಾಗ ನಮ್ಮ ಒಳಗಡೆ ಶರೀರ ಶುದ್ಧಿಯಾಗ್ತದೆ. ಒಳಗಡೆ ಶರೀರ ಶುದ್ಧವಾಯಿತು, ಆತ್ಮಶುದ್ಧಿ. ತದನಂತರದಲ್ಲಿ ತನ್ಮೂಲಕವಾಗಿ ಆತ್ಮ ಶುದ್ಧಿಯಾಗ್ತದೆ. ಹಾಗಾಗಿ ನಾವು ಆ ಪ್ರಾಣಾಯಾಮವನ್ನು ಮಾಡಿಕೊಳ್ಬೇಕು. ಆ ನಂತರದಲ್ಲಿ ಯಜ್ಞವನ್ನು ನಾವು ಮಾಡಬೇಕಾದ್ರೆ ಅದು ಶ್ರದ್ಧಾವಾನ್ ಲಭತೆ, ಶ್ರದ್ಧೆಯಿಂದ ಯಜ್ಞವನ್ನು ಮಾಡುವಂಥದ್ದು. ಹಾಗೆ ಯಜ್ಞೋ ದಾನಂ, ದಾನ ಅಂತಾದರೆ ನಮಗೆ ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಕೂಡ ದಾನವನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ನಾವು ದಾನವನ್ನು ಮಾಡಬೇಕಂತೆ. ಹಾಗೆ ಈ ದಾನವನ್ನು ಮಾಡುವುದರಿಂದಲೂ ಕೂಡ ನಮ್ಮ ಶರೀರ ಶುದ್ಧಿಯಾಗ್ತದೆ, ಆತ್ಮ ಶುದ್ಧಿಯಾಗ್ತದೆ. ಹಾಗೆ ತಪಸ್ಸನ್ನು ಹೇಳುವಂಥದ್ದು ಅದೇ ತದ್ಧಿ ತಪಃ. ನಾವು ಯಾವುದೇ ರೀತಿಯಲ್ಲಾದರೂ ಕೂಡ ಪ್ರಾಣಾಯಾಮ, ಧ್ಯಾನ, ಜಪ, ತಪಸ್ಸು ಇವೆಲ್ಲವೂ ಕೂಡ ಒಂದು ಅಂಗ, ಇದೊಂದು ಅಂಗ. ನಾವು ಸರಿಯಾದ ಕ್ರಮದಲ್ಲಿ ಮಾಡಿದಾಗ ಅದರಲ್ಲಿ ನಮಗೆ ಸರಿಯಾದ ರೀತಿಯಲ್ಲಿ ನಮಗೆ ಆ ಫಲಗಳು ಸಿಗ್ತವೆ. ಹಾಗಾಗಿ ಈ ರೀತಿಯಲ್ಲಿ ನಾವು ಆ ಯಜ್ಞವನ್ನು ಮಾಡಿದಾಗ ಮಳೆ ಸರಿಯಾದ ಕ್ರಮಕ್ಕೆ, ಸರಿಯಾದ ವೇಳೆಯಲ್ಲಿ, ಸರಿಯಾದ ಸಮಯದಲ್ಲಿ ನಮಗೆ ಬರ್ತದೆ. ಆ ಸರಿಯಾದ ಕಾಲದಲ್ಲಿ ಮಳೆ ಬಂದಾಗ ಆ ಬೆಳೆಯನ್ನು ಬೆಳೆಯಲಿಕ್ಕೆ ಅದು ಉಪಯೋಗ ಆಗ್ತದೆ. ಹಾಗಾಗಿ ಆ ಮಳೆ ಬರಬೇಕು, ಆದರೆ ಅತಿವೃಷ್ಟಿ ಆಗಬಾರದು. ಅದಕ್ಕೋಸ್ಕರವಾಗಿ ನಾವು ಆ ರೀತಿಯಲ್ಲಿ ಆ ಪರ್ಜನ್ಯ ಸೂಕ್ತವನ್ನು ಹೇಳುವುದರಿಂದ, ಯಜ್ಞವನ್ನು ಮಾಡುವುದರಿಂದ ನಮ್ಮ ಈ ವಿಶೇಷವಾಗಿ ಈ ಪ್ರಕೃತಿ ಹೇಳುವಂಥದ್ದು ಸಮತೋಲನಕ್ಕೆ ಬರ್ತದೆಯಂತೆ. ಈಗ ನಾವು ಎಲ್ಲರೂ ಕೂಡ ವಿಜ್ಞಾನಿಗಳು ಕೂಡ ಹೇಳ್ತಾ ಇದ್ದಾರೆ. ಯಾಕೆಂತಂದರೆ ಮಳೆ ಬರ್ತಾ ಇಲ್ಲ ಅಂದರೆ ಬೆಳೆನೂ ಕೂಡ ನಮಗೆ ಸಿಗ್ತಾ ಇಲ್ಲ. ಮಳೆ ಬಂದರೆ ಬೆಳೆ, ಮಳೆ ಇಲ್ಲ ಅಂತಾದರೆ ಬೆಳೆನೂ ಇಲ್ಲ, ಜೀವರಾಶಿ ಯಾವುದೂ ಕೂಡ ಭೂಮಿ ಮೇಲೆ ಇರೋದೇ ಇಲ್ಲ. ಹಾಗಾಗಿ ವಿಜ್ಞಾನಿಗಳು ಹೇಳುವಂಥ ಮಾತು ಏನು, ಓಜೋನ್ ಪದರ ಏನು ಇದೆ ಅದು ಆ ರೀತಿ ರಂಧ್ರವಾಗಿದೆ.
ಹಾಗಾಗಿ ನಮಗೆ ಆ ಬಿಸಿಲಿನ ತಾಪಕ್ಕೆ ಜಾಸ್ತಿಯಾಗಿ ನಮಗೆ ಮಳೆ ಬೆಳೆಗಳು ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ವಿಶೇಷವಾಗಿ ಮಳೆ ಬೆಳೆ ಬರಲಿಕ್ಕೆ ಎಲ್ಲವೂ ಕೂಡ ಕಾರಣವಾಗಿರ್ತದೆ. ಒಂದು ಭೂಮಿ, ಯಾಕೆಂದರೆ ನಾವು ಭೂಮಿಯಲ್ಲಿ ನಾವು ಏನೇ ಮಾಡುವುದಾದರೂ ಕೂಡ ಭೂಮಿ ಅತ್ಯಂತ ಅಗತ್ಯ. ಹಾಗಾಗಿ ಆ ಭೂಮಿಯಲ್ಲಿ ನಾವು ಏನೇನು ಮಾಡ್ತಾ ಇದ್ದೇವೆ, ಭೂಮಿಯಲ್ಲಿ ನಾವು ವಿಶೇಷವಾಗಿ ಭೂಮಿಯನ್ನು ಅಗೀತಾ ಇದ್ದೇವೆ. ಭೂಮಿಯನ್ನು ಅಗದರೂ ತೊಂದರೆ ಇಲ್ಲ, ಭೂಮಿಯನ್ನು ಅಗದು ಸಿಮೆಂಟು ಇತ್ಯಾದಿ ಕಟ್ಟಡಗಳನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ. ಇದರಿಂದ ಭೂಮಿ ತನ್ನ ಸತ್ವವನ್ನು, ತನ್ನ ಶಕ್ತಿಯನ್ನು ಕಳೆದುಕೊಳ್ತದೆಯಂತೆ. ಯಾಕೆಂತಂದರೆ ಆ ಭೂಮಿಗೆ ಬೇಕಾಗಿರುವಂಥದ್ದು ಮಣ್ಣು, ಕಲ್ಲು. ಇದರಿಂದಲೇ ಭೂಮಿ, ಮಣ್ಣು, ಕಲ್ಲು ಮತ್ತು ನೀರು, ಇದರಿಂದ ಭೂಮಿ ಇದೆ. ಇದನ್ನು ನಾವು ತೆಗೆದು ಅದಕ್ಕೆ ರಾಸಾಯನಿಕ ಸಿಮೆಂಟು ಇತ್ಯಾದಿ ರಾಸಾಯನಿಕವನ್ನು ನಾವು ಆ ಭೂಮಿಗೆ ಹಾಕೋದ್ರಿಂದ, ಅದರಲ್ಲಿ ಎಲ್ಲ ರೀತಿಯಾದಂಥ ಕಟ್ಟಡಗಳನ್ನು ನಾವು ಕಟ್ಟುವುದರಿಂದ ಆ ಭೂಮಿ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಹಾಗಾಗಿ ಅದರಿಂದಲೂ ಕೂಡ ಪ್ರಕೃತಿ ವಿಕೋಪಗಳು ಉಂಟಾಗ್ತವೆ. ಓಕೆ ಗುರುಗಳೇ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಸಾಕಷ್ಟು ಮಾಹಿತಿಯನ್ನು ಗುರುಜಿಯವರು ನಮಗೆ ನೀಡ್ತಾ ಇದ್ದಾರೆ. ಸೊ ಮಳೆ ಬೆಳೆ ಸರಿಯಾಗಿ ಆಗಬೇಕು ಅಂದರೆ ನಮ್ಮ ಧರ್ಮಶಾಸ್ತ್ರದಲ್ಲಿ ಏನು ಹೇಳುತ್ತೆ, ಧರ್ಮಶಾಸ್ತ್ರದಲ್ಲಿ ಯಾವ ರೀತಿಯಾದಂಥ ಉಲ್ಲೇಖವನ್ನು ನಾವು ನೋಡಬಹುದು, ಇದರ ಕುರಿತಾಗಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಇನ್ನು ಚೆನ್ನಾಗಿ ಮಳೆ ಬರಬೇಕು, ಸರಿಯಾದ ಸಮಯದಲ್ಲಿ ಮಳೆ ಬರಬೇಕು, ಅತಿವೃಷ್ಟಿ ಆಗಿರ್ಬೋದು, ಅನಾವೃಷ್ಟಿ ಆಗಿರ್ಬೋದು, ಈ ರೀತಿಯಾದರೆ ಬೆಳೆನೂ ಕೂಡ ನಮಗೆ ಕೈ ಕೊಡುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಧರ್ಮಶಾಸ್ತ್ರದಲ್ಲೂ ಕೂಡ ಹಲವಾರು ಮಾಹಿತಿಯನ್ನು ನಾವು ಪಡ್ಕೊಳ್ಬಹುದಂತೆ ಇದಕ್ಕೆ ಸಂಬಂಧಪಟ್ಟಂತೆ. ಸೊ ಇದರ ಕುರಿತಾಗಿ ನಾವು ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಇನ್ನು ಗುರುಗಳು ಹೇಳೋ ಪ್ರಕಾರವಾಗಿ ಯಜ್ಞ ಯಾಗಾದಿಗಳನ್ನು ಮಾಡ್ತೀವಿ, ಹಾಗೆ ದಾನಗಳನ್ನು ಮಾಡಬೇಕು ಅಂತ ಗುರುಗಳು ನಮಗೆ ಹೇಳಿದ್ರು. ಸೊ ದಾನ ಮಾಡೋದ್ರಿಂದನೂ ಕೂಡ ನಮ್ಮ ದೇಶ ಉದ್ಧಾರ ಆಗುತ್ತೆ. ಯಾವ ರೀತಿ ಉದ್ಧಾರ ಆಗುತ್ತೆ ಅಂದರೆ ಒಳ್ಳೆ ಮಳೆ ಬೆಳೆ ಬರುತ್ತೆ, ಹಾಗಾಗಿ ನಾವು ಕೂಡ ಸಮೃದ್ಧಿಯಾಗಿ ಬೆಳಿಬಹುದು ಅಂತ ಗುರುಜಿಯವರು ಹೇಳಿದರು. ಗುರುಗಳೇ, ಹಾಗಿದ್ರೆ ದಾನ ಅಂದರೆ ಯಾವ ರೀತಿಯಾದಂಥ ದಾನ ಮಾಡಬೇಕು, ಅದಕ್ಕೆ ಆದಂಥ ರೀತಿ ರಿವಾಜುಗಳಿರುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡಿ ವೀಕ್ಷಕರಿಗೆ. ದಾನ ಅಂತಾದರೆ ಭಗವಂತ ಅದನ್ನು ಕೂಡ ಹೇಳಿದ್ದಾನೆ. ಯಜ್ಞೋ ದಾನಂ ತಪಶ್ಚೈವ ಅಂತ ಭಗವದ್ಗೀತೆಯಲ್ಲಿ ಹೇಳಿದಂಥ ಮಾತು. ದಾನೇನ ದ್ವಿಷಂತೋ ಮಿತ್ರ ಭವಂತಿ ದಾನೇ ಸರ್ವಂ ಪ್ರತಿಷ್ಠಿತಂ ತಸ್ಮಾತ್ ದಾನಂ ಪರಮಂ ವದಂತಿ. ಅಂದರೆ ದಾನವನ್ನು ನಾವು ಯಾರಿಗೆ ಮಾಡಬೇಕು, ದಾನ ಅಂತಾದರೆ ಏನು, ದಾನ ಅಂತಾದರೆ ನಾವು ಯಾರಿಗೆ ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಾವು ಯಾರಿಗಾದರೂ ಏನು ಕೊಡ್ತೇವೆಯೋ, ಅಂದರೆ ಏನು ಬೇಕಾದರೂ ನಾವು ಕೊಡ್ಬೋದು. ಹಿಂದಿನ ಕಾಲದಲ್ಲಿ ರಾಜರ ಆಡಳಿತ ಇತ್ತು, ಆವಾಗ ಈ ಗ್ರಹಣ ಕಾಲದಲ್ಲಿ ದಾನವನ್ನು ಕೊಡ್ತಿದ್ರಂತೆ. ಯಾಕೆಂದರೆ ಎಲ್ಲ ದಾನದಕ್ಕಿಂತ ಗ್ರಹಣ ಕಾಲದಲ್ಲಿ ನಾವು ಯಾವ ರೀತಿ ದಾನವನ್ನು ಕೊಡ್ತೇವೆಯೋ ಅದು ಲಕ್ಷಪಟ್ಟು ಜಾಸ್ತಿ ಫಲವನ್ನು ನಮಗೆ ಕೊಡ್ತದೆಯಂತೆ. ಹಾಗಾಗಿ ಆವಾಗ ಆಗಿನ ಕಾಲದಲ್ಲಿ ರಾಜರುಗಳು ದಾನವನ್ನು ಕೊಡ್ತಿದ್ರು. ಯಾವ ರೀತಿ? ಅರ್ಧ ರಾಜ್ಯವನ್ನೇ ಕೊಡ್ತಿದ್ರು, ವಜ್ರ ವೈಢೂರ್ಯವನ್ನು ಕೊಡ್ತಿದ್ರು, ಬೆಳ್ಳಿ ಬಂಗಾರವನ್ನು ಕೊಡ್ತಿದ್ರು, ಆದರೆ ಈಗಿನ ಕಾಲದಲ್ಲಿ ನಮಗೆ ಆ ರೀತಿ ರಾಜಾಡಳಿತ ಯಾವುದೂ ಕೂಡ ಇಲ್ಲ. ಹಾಗಾಗಿ ಈಗಿನ ಕಾಲದಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂತೆ ನಾವು ದಾನವನ್ನು ಅನ್ನದಾನವನ್ನು ನಾವು ಮಾಡಬಹುದು. ಅಥವಾ ಅನ್ನದಾನ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಅನ್ನದಾನವನ್ನು ಮಾಡಬೇಕು ಅಂತಾದರೆ ನಮಗೆ ವಿಶೇಷವಾಗಿ ಅದಕ್ಕೆ ಬೇಕಾದಂಥ ಸಲಕರಣೆಗಳು, ಅಕ್ಕಿ, ಬೇಳೆ, ತರಕಾರಿ, ಎಣ್ಣೆ ಇತ್ಯಾದಿ ಅಗತ್ಯ ವಸ್ತುಗಳು ನಮಗೆ ಬೇಕಾಗ್ತವೆ. ಹಾಗೆ ಅದು ನಮ್ಮ ಹತ್ರ ಆ ಅಗತ್ಯ ವಸ್ತುಗಳನ್ನು ನಮಗೆ
ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ ಅಂತಾದರೆ ನಾವು ಅದನ್ನು ಕಾಣಿಕೆ ರೂಪದಲ್ಲಾಡು ಆದರೂ ಕೂಡ ನಾವು ದಾನವನ್ನು ಮಾಡಬಹುದು. ಹೀಗೆ ಆ ದಾನವನ್ನು ಯಾವ ರೀತಿ ಮಾಡಬೇಕು ಅಂತಾದರೆ ತ್ರಿಕರಣ ಶುದ್ಧಿ. ಹಾಗಾದರೆ ತ್ರಿಕರಣ ಶುದ್ಧಿ ಅಂದರೆ ಯಾವ ರೀತಿ? ಕಾಯ ವಾಚ ಮನಸ. ಒಂದನೇದಾಗಿ ಈ ಮನಸ್ಶುದ್ಧಿಯಿಂದ ನಾವು ದಾನವನ್ನು ಕೊಡಬೇಕು. ಯಾಕೆಂದರೆ ಹಾಗೆ ಮಾತಿನಲ್ಲಿ ನಾವು ಯಾವುದೋ ರೀತಿ ಆಲೋಚನೆ ಮಾಡಿಕೊಂಡು ದಾನವನ್ನು ಕೊಡಬಾರದು. ಹಾಗೆ ಶರೀರದ ಮೂಲಕವಾಗಿ ನಾವು ಏನು ಕೊಡ್ತೇವೆಯೋ ಆ ಮನಸ್ಸು ಅಲ್ಲೇ ಇರಬೇಕು. ಹಾಗೆ ನಾವು ಏನು ಆ ಮಂತ್ರವನ್ನು ಹೇಳೋ ದಾನ ಕೊಡ್ಬೋದು, ಅಥವಾ ಭಕ್ತಿ ಶ್ರದ್ಧೆಯಿಂದ ಭಗವಂತನನ್ನು ನಾವು ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ದಾನವನ್ನು ನಾವು ಕೊಡಬಹುದು. ಆ ರೀತಿಯಲ್ಲಿ ದಾನವನ್ನು ಯಾವ ರೀತಿ ದಾನ ಮತ್ತು ಕೊಡಬೇಕು ಅಂತಾದರೆ, ಈ ಕೈಗೆ ನಮಗೆ ಕೊಟ್ಟಿದ್ದು ಈ ಕೈಗೆ ಗೊತ್ತಾಗಬಾರ್ದಂತೆ. ಹಾಗಾಗಿ ಬಲಗೈಯಲ್ಲಿ ದಾನವನ್ನು ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು. ಆ ರೀತಿಯಲ್ಲಿ ನಾವು ದಾನವನ್ನು ಕೊಡಬೇಕಂತೆ. ಹಾಗಾಗಿ ಅಥವಾ ನಾವು ದಾನವನ್ನು ಕೊಟ್ಟುಕೊಂಡು ನಾನು ಕೊಟ್ಟುಬಿಟ್ಟೆ, ಇದರಿಂದ ನನಗೆ ಖರ್ಚಾಗೋಯ್ತು, ಇದರಿಂದ ನನಗೆ ಸಮಸ್ಯೆ ಆಗ್ಬೋದೇನೋ, ಎಲ್ಲ ನಂದು ಖಾಲಿ ಆಯಿತು, ಇನ್ನು ನಾನು ಮುಂದೇನು ಮಾಡೋದು, ಈ ರೀತಿಯಿಂದ ದಾನವನ್ನು ಕೊಟ್ಟಾಗ ಆಗ ಆ ದಾನ ಅದು ಕೊಟ್ಟರೂ ಕೂಡ ಆ ಕೊಟ್ಟಂಥ ಫಲ ನಮಗೆ ಸಿಗೋದಿಲ್ವಂತೆ. ಹಾಗಾಗಿ ದಾನವನ್ನು ನಾವು ಯಾರಿಗೇ ಆದರೂ ದಾನ ಕೊಡ್ತೇವೆ ಅಂತಾದರೆ, ಅಥವಾ ಯಾರೋ ಹಸಿದ ವೇಳೆಯಲ್ಲಿ, ಮಧ್ಯಾಹ್ನದ ವೇಳೆಯಲ್ಲಿ ಯಾರೋ ಊಟವನ್ನು ಕೊಡಿ ಅಂತ ಬಂದರೂ ಕೂಡ ಅದು ದಾನನೇ ಆಗ್ತದೆ. ಹಾಗೆ ಆ ದಾನವನ್ನು ನಾವು ಶ್ರದ್ಧೆಯಿಂದ ಕೊಡಬಹುದು. ಹಾಗೆ ಇನ್ನು ಬೇರೆ ರೀತಿಯಲ್ಲೂ ಕೂಡ ದಾನ ಅಂತಾದರೆ ಯಾವುದೇ ರೀತಿಯಾದಂಥ ವಸ್ತು, ಇನ್ನೊಬ್ಬರು ಯಾರಾದರೂ ಕೂಡ ಏನೋ ನಮಗೆ ಶೈಕ್ಷಣಿಕವಾಗಿ ನನಗೆ ಓದಲಿಕ್ಕೆ ತೊಂದರೆ ಇದೆ, ಹಾಗಾಗಿ ಏನಾದರೂ ಸಹಾಯ ಮಾಡಿ, ನನ್ನ ಯಾವುದೇ ರೀತಿಯಾದಂಥ ಕಾಲೇಜ್ ಇರ್ಬೋದು, ಸ್ಕೂಲ್ ಇರ್ಬೋದು, ಈ ಥರದ ಯಾವುದೇ ಫೀಸ್ ಇದನ್ನು ನೀವು ಕಟ್ಟಿಕೊಡಿ, ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳಿದಾಗ ಅದು ಕೂಡ ದಾನವಾಗ್ತದೆ. ಹಾಗೆ ಇನ್ನು ಮತ್ತೆ ನಮಗೆ ಬೇರೆ ಯಾವುದೇ ರೀತಿಯಾದಂಥ ದಾನ ಇಲ್ಲ ಅಂತಾದರೆ ನಾವು ವಿಶೇಷವಾಗಿ ಅದಕ್ಕೆ ಹೇಳ್ತಾರೆ, ದಾನದ ವಿಚಾರದಲ್ಲಿ ಅನ್ನದಾನಂ ಪರಂ ದಾನಂ ವಿದ್ಯಾದಾನ ಮತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯಾ ಅಂತ ಸುಭಾಷಿತಕಾರರು ಹೇಳಿದ್ದಾರೆ. ಅನ್ನದಾನ ತುಂಬ ಶ್ರೇಷ್ಠವಾದದ್ದು. ನಾವು ಯಾಕಂತಂದರೆ ಬೇರೆ ಯಾವುದೇ ದಾನವನ್ನು ಕೊಟ್ಟರೂ ಕೂಡ ತೃಪ್ತಿ ಹೇಳೋದು ಮನುಷ್ಯನಿಗೆ ಆಗೋದಿಲ್ಲವಂತೆ. ಹಾಗಾಗಿ ನಾವು ಅನ್ನದಾನವನ್ನು ಕೊಟ್ಟಾಗ ನಮ್ಮ ಎರಡೂ ಕೈಗಳು ಕೂಡ ಮುಂದೆ ಬರ್ತದೆ. ಇನ್ನು ಬೇರೆ ಯಾವುದನ್ನಾದರೂ ನಾವು ಕೊಡಬೇಕು ಅಥವಾ ಮತ್ತೆ ಬೇರೆ ಯಾವುದಾದ್ರೂ ಕೊಡ್ಲಾ ಅಂತ, ಏನಾದರೂ ಬಡಿಸ್ಲಾ ಅಂತ ಎಲೆಗೆ ಹೇಳಿದಾಗ ಎರಡೂ ಕೈ ಮುಂದೆ ಬರ್ತದೆ. ಆದರೆ ಅದರ ಬಿಟ್ಟು ಬೇರೆ ಯಾವುದೇ ನೀವು ದಾನ ಕೊಡಿ, 1,000 ಕೊಡಿ ಅಥವಾ 1,00,000 ಕೊಟ್ಟರೂ ಕೂಡ, 1,00,000 ಕೊಟ್ಟರು ಇನ್ನೊಂದು 1,00,000 ಕೊಟ್ಟರೆ ಚೆನ್ನಾಗಿರ್ತಿತ್ತು, ಈ ಭಾವನೆ ಬರ್ತದೆ. ಹಾಗೆ ಇನ್ನೊಂದು ಯಾವುದೋ ಬಟ್ಟೆಯನ್ನು ಕೊಡಿ, ಬಟ್ಟೆಯನ್ನು ಕೊಟ್ಟರೆ ಇನ್ನೊಂದು ಬಟ್ಟೆ ಕೊಟ್ಟರೆ ಸ್ವಲ್ಪ ನಾಳೆಗೂ ಅನುಕೂಲ ಆಗ್ತಿತ್ತು, ಈ ಭಾವನೆಗಳು ಮನುಷ್ಯನಿಗೆ ಬರ್ತದೆ. ಹೀಗೆ ಅಥವಾ ಬೆಳ್ಳಿ ಬಂಗಾರವನ್ನೇ ಯಾರಾದರೂ ದಾನವಾಗಿ ಕೊಟ್ಟರೂ ಕೂಡ, ಒಂದು ಉಂಗುರ ಕೊಟ್ಟರು ಇನ್ನೊಂದು ಉಂಗುರ ಕೊಟ್ಟಿದ್ದರೆ ನಮಗೆ ಸ್ವಲ್ಪ ಅನುಕೂಲ ಆಗ್ತಿತ್ತು. ದಾನದಿಂದ ನಮಗೆ ತೃಪ್ತಿ ಹೇಳುವ ಸಿಗುವಂಥದ್ದು ಅನ್ನದಾನ. ಅದೇ ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತಃ ಪರಂ.
ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆ ಬೆಳೆ ಸರಿಯಾಗಿ ಆಗಬೇಕು ಅನ್ನೋದಾದರೆ ಧರ್ಮಶಾಸ್ತ್ರದಲ್ಲಿ ಏನು ಹೇಳುತ್ತೆ ಇದರ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಗುರುಗಳು ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಮಳೆ ಬೆಳೆ ಸರಿಯಾಗಿ ಆಗಬೇಕು ಅಂದರೆ ಯಜ್ಞ ಯಾಗಾದಿಗಳನ್ನು ಮಾಡ್ತೀವಿ, ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ, ಹಾಗೆ ಧ್ಯಾನಗಳನ್ನು ತಪಸ್ಸುಗಳನ್ನು ಮಾಡಿರುವಂಥ ಒಂದು ಉದಾಹರಣೆ ಕೂಡ ಇದೆ. ಹಾಗೆ ದಾನಗಳನ್ನು ಮಾಡಬೇಕು. ದಾನದಲ್ಲಿ ಶ್ರೇಷ್ಠವಾದಂಥ ದಾನ ಅನ್ನದಾನ ಯಾಕಾಗತ್ತೆ, ಅನ್ನದಾನವನ್ನು ಯಾಕೆ ಮಾಡಬೇಕಾಗತ್ತೆ, ಸೊ ಇದ್ರ ಕುರಿತಾಗಿ ಕೂಡ ನಾವು ತಿಳ್ಕೊಂಡ್ವಿ. ಹಾಗೆ ಗುರುಗಳು ಹೇಳ್ತಾ ಇದ್ರು ಇನ್ನೊಂದು ದಾನದ ಕುರಿತಾಗಿ, ಅದು ವಿದ್ಯಾದಾನ. ವಿದ್ಯಾದಾನ ಯಾಕೆ ಶ್ರೇಷ್ಠ ಅನ್ನೋದನ್ನು ಗುರುಜಿಯವ್ರ ಕಡೆಯಿಂದ ತಿಳ್ಕೊಳ್ಳೋಣ. ಗುರುಜಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ವಿದ್ಯಾದಾನಂ ಅತಃಪರಂ. ಯಾಕಂದರೆ ವಿದ್ಯಾದಾನ ಹೇಳುವಂಥದ್ದು ತುಂಬ ಶ್ರೇಷ್ಠವಾದದ್ದು. ಅನ್ನೇನ ಕ್ಷಣಿಕಾ ತೃಪ್ತಿ. ಅನ್ನದಾನದಿಂದ ನಮಗೆ ಕ್ಷಣಿಕವಾಗಿ ನಮಗೆ ತೃಪ್ತಿ. ಆದರೆ ವಿದ್ಯಾದಾನದಿಂದ ನಮಗೆ ಯಾವಜ್ಜೀವಂಚ, ಈ ಜೀವ ಇರೋಲಿವರೆಗೂ ಕೂಡ ನಮಗೆ ವಿದ್ಯೆ ಇರ್ತದೆ. ಹಾಗಾಗಿ ವಿದ್ಯಾದಾನ ಹೇಳುವಂಥದ್ದು ತುಂಬ ಶ್ರೇಷ್ಠವಾದದ್ದು. ಈ ವಿದ್ಯಾದಾನವನ್ನು ನಾವು ಯಾರಿಗೆ ಆಸಕ್ತಿಯಿಂದ ಯಾರು ವಿದ್ಯೆಯನ್ನು ಕಲಿತಾರೋ ಅವರಿಗೆ ನಾವು ವಿದ್ಯಾದಾನವನ್ನು ಮಾಡಬೇಕಂತೆ. ಆ ವಿದ್ಯಾದಾನ ಹೇಳುವಂಥದ್ದು ತುಂಬ ಶ್ರೇಷ್ಠವಾದದ್ದು. ಯಾಕೆಂದರೆ ಬೇರೆ ಎಲ್ಲದಕ್ಕೂ ಕೂಡ ನಾವು ಪಾಲು ಕೊಡಬೇಕಂತೆ. ಆದರೆ ವಿದ್ಯಾದಾನಕ್ಕೆ ನಾವು ಯಾವುದೇ ರೀತಿಯಾದಂಥ ಪಾಲು ಹೇಳುವಂಥದ್ದು ಯಾರಿಗೂ ಕೊಡಲಿಕ್ಕೆ ಆಗೋದಿಲ್ಲ. ಅದನ್ನು ಕೊಡುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ಯಾಕೆಂತಂದರೆ ವಿದ್ಯೆ ಎಂಬಂಥದ್ದು ಪ್ರಚ್ಛನ್ನ ಗುಪ್ತಂ ಧನಂ. ಒಬ್ಬರ ಹತ್ರ ಎಷ್ಟು ವಿದ್ಯೆ ಇದೆ ಅಂತ ಯಾರಿಂದಲೂ ತಿಳಿಯಲಿಕ್ಕೆ ಸಾಧ್ಯನೇ ಇಲ್ಲ ಹೊರಗಿನವರಿಂದ. ಬೇರೆ ಹಣ ಇದೆ ಅಥವಾ ಬೇರೆ ಯಾವುದೇ ಸಂಪತ್ತು ಇದೆ ಅಂತ ಅದನ್ನು ತಿಳಿದುಕೊಳ್ಳಬಹುದು. ಆದರೆ ವಿದ್ಯೆ ಎಷ್ಟಿದೆ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ವಿದ್ಯಾದಾನ ಹೇಳುವಂಥದ್ದು ಈ ಶರೀರ ಇರೋಲಿವರೆಗೂ ಕೂಡ ಅದು ಇರ್ತದೆ. ಹಾಗಾಗಿ ವಿದ್ಯಾದಾನ ಎನ್ನುವಂಥದ್ದು ವಿಶೇಷವಾಗಿ ತುಂಬ ಶ್ರೇಷ್ಠವಾದದ್ದು. ಅದನ್ನು ನಾವು ಎಲ್ಲ ರೀತಿಯಲ್ಲೂ ಕೂಡ ಯಾರಿಗೆ ಅನುಕೂಲ ಇಲ್ಲವೋ ಅವರಿಗೆ ನಾವು ಹಣದ ರೂಪದಲ್ಲೋ ಅಥವಾ ಇನ್ನು ಬೇರೆ ಯಾವುದಾದರೂ ರೀತಿಯಲ್ಲಿ ನಾವು ಅವರಿಗೆ ಸಹಾಯವನ್ನು ಸಹಕಾರವನ್ನು ಮಾಡುವುದರಿಂದ ನಮಗೂ ಕೂಡ ಅದರಿಂದ ಶ್ರೇಯಸ್ಸಿದೆ. ನಾವು ಆ ವಿದ್ಯಾದಾನ ನಮಗೆ ಪ್ರತ್ಯಕ್ಷವಾಗಿ ವಿದ್ಯೆಯನ್ನು ನಮಗೆ ನಾವೇ ಹೇಳಿಕೊಡಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದರೂ ಕೂಡ ಅವರಿಗೆ ನಾವು ಆ ವಿದ್ಯಾದಾನವನ್ನು ಮಾಡಿದಂಥ ಪುಣ್ಯ ನಮಗೆ ಸಿಗ್ತದೆ. ಹಾಗಾಗಿ ವಿದ್ಯಾದಾನ ಹೇಳುವಂಥದ್ದು ವಿಶೇಷವಾಗಿ ತುಂಬ ಶ್ರೇಷ್ಠತೆಯನ್ನು ಈ ನಮ್ಮ ಕಲಿಯುಗದಲ್ಲಿರ್ಬೋದು, ಎಲ್ಲ ಯುಗದಲ್ಲೂ ಕೂಡ ವಿದ್ಯಾದಾನ ಹೇಳುವಂಥದ್ದು ತುಂಬ ಶ್ರೇಷ್ಠತೆಯನ್ನು ಪಡೆದುಕೊಂಡಿದೆ. ಹಾಗಾಗಿ ಆ ವಿದ್ಯೆಯನ್ನು ಕಲಿಯುವುದಾದರೂ ಕೂಡ ಗುರು ಶುಶ್ರೂಷೆಯ ವಿದ್ಯಾ. ಆ ಗುರು ಶುಶ್ರೂಷೆಯನ್ನು ಮಾಡಿ ನಾವು ವಿದ್ಯೆಯನ್ನು ಕಲಿಬೇಕಂತೆ. ಆ ವಿದ್ಯೆಯನ್ನು ಕಲಿಬೇಕಾದರೆ ನಾವು ಅವರಿಗೆ ಕಷ್ಟನೋ ಸುಖನೋ, ಕಷ್ಟ ಸುಖ ಯಾವುದು ಲೆಕ್ಕಕ್ಕೆ ಇಟ್ಟುಕೊಳ್ಳದೆ ಹಾಗೆ ನಾವು ಅದನ್ನು ಕಲಿಬೇಕಂತೆ. ಅದು ಆವಾಗ ನಮಗೆ ಆ ವಿದ್ಯೆ ಹೇಳುವಂಥದ್ದು ಬರ್ತದೆ. ಹೀಗೆ ಮಳೆ ಬೆಳೆ ಇದೆಲ್ಲ ಸರಿಯಾಗಿ ಇರಬೇಕು ಅಂತಾದರೆ ನಾವು ಭೂಮಿಯನ್ನು ಅಗೆಯುವುದರ ಮೂಲಕವಾಗಿ ಒಂದು ವಿಧ ಆದರೆ, ಇನ್ನೊಂದು ವಿಧವಾಗಿ
ಆ ಭೂಮಿಯಲ್ಲಿ ಇರತಕ್ಕಂಥ ಖನಿಜ ಸಂಪತ್ತು ಅದು ಯಾವುದೇ ರೀತಿಯಾದಂಥ ಕಲ್ಲುಗಳ ಮೂಲಕವಾಗಿ ಇರಬಹುದು ಅಥವಾ ಅದಿರಿನ ಮೂಲಕವಾಗಿ ಇರಬಹುದು. ಇದನ್ನೆಲ್ಲ ನಾವು ಆ ಭೂಮಿಯಲ್ಲಿ ಅದನ್ನು ಅಗೆದು ಕಡಿದು ಆ ಭೂಮಿಗೆ ನಾವು ಹಾನಿಯನ್ನು ಉಂಟು ಮಾಡ್ತಾ ಇದ್ದಿದ್ದರಿಂದ ಅದು ಕೂಡ ಮಳೆಯ ಮೇಲೆ ಅದು ನೇರವಾಗಿ ಪರಿಣಾಮವನ್ನು ಉಂಟು ಮಾಡ್ತದೆ. ಹಾಗಾಗಿ ನಾವು ಆದಷ್ಟು ಆ ಖನಿಜ ಸಂಪತ್ತನ್ನು ಭೂಮಿಯಲ್ಲಿ ಇದ್ದಿದ್ದನ್ನು ನಾವು ಭೂಮಿಗೆ ಬಿಡಬೇಕಂತೆ, ಭೂಮಿಗೆ ನಾವು ಕೊಡಬೇಕು. ಹೀಗೆ ಇನ್ನು ಆ ಮರಗಿಡವನ್ನು ನಾವು ಕಡಿಯುವುದರಿಂದ ಆ ಭೂಮಿಯಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತಾಯಿದೆ. ಆ ಮರ ಯಾಕೆಂತಂದರೆ ನಮಗೆ ಮರ ಏನು ಮಾಡ್ತದೆ ಅಂದರೆ ತಾನು ಆ ಬಿಸಿಲಿರ್ಬೋದು ಅಥವಾ ಮಳೆ ಬಂದರೆ ಮಳೆ ಇರ್ಬೋದು ಅಥವಾ ಬೇರೆ ಎಲ್ಲ ಉಷ್ಣಾಂಶವನ್ನು ತಾನು ತೆಗೆದುಕೊಂಡು ನಮಗೆ ಅದು ತಂಪನ್ನು ಕೊಡುತ್ತದೆ. ಹಾಗಾಗಿ ಮರದ ನೆರಳಿನಲ್ಲಿ ನಾವು ಕುಳಿತುಕೊಂಡಾಗ ನಮಗೆ ವಿಶೇಷವಾಗಿ ತಂಪಾಗ್ತದೆ. ಅಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಎಷ್ಟೇ ಮನಸ್ಸಿನಲ್ಲಿ ಆತಂಕಗಳು ಇದ್ದರೂ ಕೂಡ, ದುಃಖ ದುಮ್ಮಾನಗಳು ಇದ್ದರೂ ಕೂಡ ನಾವು ಆ ಮರದ ನೆರಳಿನಲ್ಲಿ, ಮರದ ಬುಡದಲ್ಲಿ ಕುಳಿತುಕೊಂಡಾಗ ನಮ್ಮ ಎಲ್ಲ ಕಷ್ಟಗಳು ಕೂಡ ಪರಿಹಾರವಾಗ್ತದೆ. ಯಾವುದರ ಮೂಲಕವಾಗಿ? ಮಾನಸಿಕವಾಗಿ. ಸುಮ್ಮನೆ ಕಣ್ಣನ್ನು ಮುಚ್ಚಿಕೊಂಡು ಆ ಮರದ ಗಾಳಿಯನ್ನು ಸೇವನೆ ಮಾಡ್ತಾ ಕುಳಿತುಕೊಂಡ್ರೆ ನಮ್ಮ ಮನಸ್ಸಿಗೆ ಶಾಂತಿ ಸಿಗ್ತದೆ. ಅದರ ಮೂಲಕವಾಗಿ ಆ ಮರದ ಅಥವಾ ಆ ಗಿಡಗಳ ಮೂಲಕವಾಗಿ ವಿಶೇಷವಾಗಿ ಆ ಮಳೆ ಬಂದಾಗ ಆ ಮರ ಹೇಳುವಂಥದ್ದು ಭೂಮಿಯ ಮಣ್ಣನ್ನು ಅದು ಹಿಡಿದು ಇಟ್ಕೊಂಡಿರ್ತದೆಯಂತೆ. ಆ ಭೂ ಸವಕಳಿ ಹೇಳುವಂಥದ್ದು ಕಡಿಮೆ ಆಗ್ತದೆ. ಅದಕ್ಕಾಗಿ ಆ ಮರವನ್ನು ನಾವು ಕಡಿಯಬಾರದು. ಒಮ್ಮೆ ಯಾವುದೋ ಕಾರಣದ ಮೂಲಕವಾಗಿ ಒಂದು ಮರವನ್ನು ಕಡಿದರೆ ಅದು ಒಂದು 10 ಗಿಡವನ್ನು ನಾವು ನೆಡಬೇಕಂತೆ. ನೆಟ್ಟು ಅದನ್ನು ಹಾಗೆ ಬಿಡಬಾರದು. ಅದನ್ನು ನಾವು ಲಾಲನೆ ಪೋಷಣೆ ಮಾಡಬೇಕು. ಸರಿಯಾದ ನೀರು ಗೊಬ್ಬರ ಅವನ್ನು ಹಾಕಿ ಅದನ್ನು ಬೆಳೆಸಬೇಕು. ಆಗ ಆ ಒಂದು ಮರದ ಕಡಿದಂಥ ದೋಷ, ಅದರಿಂದ ನಾವು 10 ಗಿಡವನ್ನು ನೆಟ್ಟು ಅದು ಸರಿಯಾಗಿ ಬೆಳೆದು ಅದು ಮರವಾದಾಗ ಆಗ ನಮಗೆ ಆ ದೋಷ ನಮಗಷ್ಟು ಬರುವುದಿಲ್ವಂತೆ. ಹಾಗಾಗಿ ಆ ಮರವನ್ನು ಕಡಿಯಬಾರದು. ಇದು ಕೂಡ ಮಳೆ ಆಗದೇ ಇದ್ದಿದ್ದಕ್ಕೆ ಈ ಮರ ಕಡಿಯುವುದು ಕೂಡ ತುಂಬ ಅದು ಪರಿಣಾಮಕಾರಿ. ಹಾಗಾಗಿ ನಾವು ಆದಷ್ಟು ಪ್ರಮಾಣದಲ್ಲಿ ಭೂಮಿಯನ್ನು ಅಗಿಬಾರ್ದು, ಮರವನ್ನು ಕಡಿಬಾರ್ದು, ಖನಿಜ ಸಂಪತ್ತನ್ನು ತೆಗಿಬಾರ್ದು, ಕಲ್ಲನ್ನು ಕಡಿಬಾರ್ದು. ಹೀಗೆ ಈ ರೀತಿಯಲ್ಲಿ ನಾವು ಸರಿಯಾದ ಕ್ರಮದಲ್ಲಿ ಅದು ಏನು ಆ ಪ್ರಕೃತಿಗೆ, ಯಾಕೆಂದರೆ ಪ್ರಕೃತಿಗೆ ನಾವು ತೊಂದರೆಯನ್ನು ಕೊಟ್ಟರೆ ಆ ತೊಂದರೆ ಅದು ನಮಗೇ ಆಗ್ತದೆಯಂತೆ. ನಾವು ಯಾವುದೋ ಒಂದು ವಿಚಾರದಲ್ಲಿ ಯಾವುದೋ ವೇಳೆಯಲ್ಲಿ ಏನೋ ತಿಳಿದೋ ಅಥವಾ ಅನಿವಾರ್ಯವಾಗಿಯೂ ಕೂಡ ಆ ಪ್ರಕೃತಿಗೆ ನಾವು ಹಾನಿಯನ್ನು ಉಂಟು ಮಾಡಿದಾಗ ಅದು ಪ್ರತ್ಯಕ್ಷವಾಗಿಯೂ ಕೂಡ ಪರೋಕ್ಷವಾಗಿಯೂ ಕೂಡ ನಮಗೆ ಅದು ಹಾನಿ ಆಗ್ತದೆ. ಹಾಗಾಗಿ ನಾವು ಆದಷ್ಟು ಅದನ್ನು ಸಮತೋಲನದಲ್ಲಿ, ಪ್ರಕೃತಿ ಸಮತೋಲನದಲ್ಲಿ ಇರಬೇಕು ಅಂತಾದರೆ ನಾವು ಇದನ್ನು ಆದಷ್ಟು ಇವೆಲ್ಲ ಕೆಲಸವನ್ನು ಮಾಡುವುದನ್ನು ಆದಷ್ಟು ನಾವು ಕಡಿಮೆ ಪ್ರಮಾಣದಲ್ಲಿ ಮಾಡಬೇಕು. ಹೀಗೆ ಈ ರೀತಿಯಲ್ಲಿ
ಈ ಪ್ರಕೃತಿ ಹೇಳುವಂಥದ್ದು, ಈ ಭೂಮಿ ಹೇಳುವಂಥದ್ದು ನಿಂತುಕೊಂಡಿದೆಯಂತೆ. ಯಾವುದೇ ರೀತಿ ಅಂತ, ಈ ನಾವು ಮರವನ್ನು ಯಾವುದೇ ರೀತಿಯಲ್ಲಿ ಕಡಿದಾಗಲೂ ಕೂಡ ನಮಗೆ ಆ ಉಷ್ಣತೆ ಹೇಳುವಂಥದ್ದು ತುಂಬ ಜಾಸ್ತಿ ಆಗ್ತದೆ ಅಂತ ಹೇಳಿದ್ದಾರೆ. ಮತ್ತೊಂದು ವಿಚಾರದಲ್ಲಿ ನಾವೆಲ್ಲರೂ ಕೂಡ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನಾಂ. ಮಹಾತ್ಮರು ಅಂದರೆ ಯಾರು? ಯಾಕೆಂತಂದರೆ ಮನಸ್ಸೇಕಂ, ಮನಸ್ಸಿನಲ್ಲಿ ಹೇಳುವುದು ಒಂದು, ಮನಸ್ಸಿನಲ್ಲಿ ಆಲೋಚನೆಯನ್ನು ಮಾಡುವುದು ಒಂದು, ಮಾತಿನಲ್ಲಿ ಹೇಳುವುದು ಒಂದು, ಹಾಗೆ ಕೃತಿಯಲ್ಲಿ ಆಚರಣೆಯಲ್ಲಿ ಹೇಳುವುದು ಕೂಡ ಒಂದು. ಇದು ಮಹಾತ್ಮರ ಲಕ್ಷಣವಾಗಿರ್ತದೆ. ಹಾಗಾಗಿ ಇನ್ನು ದುರಾತ್ಮನ, ಮನಸ್ಸಿನಲ್ಲಿ ನಾವು ಒಂದು ಆಲೋಚನೆಯನ್ನು ಮಾಡ್ತೇವೆ. ಕರ್ಮಣ್ಯೇಕಂ, ಹಾಗೆ ಕೆಲಸದಲ್ಲಿ ನಾವು ಒಂದನ್ನು ಇನ್ನೊಂದನ್ನು ಮಾಡ್ತೇವೆ, ಬಾಯಲ್ಲಿ ಇನ್ನೊಂದನ್ನು ನಾವು ಹೇಳ್ತೇವೆ. ಇದರಿಂದಲೂ ಕೂಡ ಪ್ರಕೃತಿ ಅಸಮತೋಲನ ಹೇಳುವಂಥದ್ದು ಉಂಟಾಗ್ತದೆಯಂತೆ. ಯಾಕೆಂದರೆ ವಿಜ್ಞಾನಿಗಳು ಹೇಳಿದಂಥ ಆ ಯಾಕೆಂದರೆ ಸೂಕ್ಷ್ಮ ವಾಯುಮಂಡಲ ಹೇಳುವಂಥದ್ದು ಅದು ಇದೆಯಂತೆ. ಆ ಸೂಕ್ಷ್ಮ ವಾಯುಮಂಡಲದಲ್ಲಿ ನಾವು ಮಾಡುವಂಥ ವಿಚಾರ, ಆಚಾರ, ಇದರೆಲ್ಲ ಪರಿಣಾಮವಾಗಿ ಅದು ನಮಗೆ ಪ್ರಕೃತಿಯ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತದೆ. ಹಾಗಾಗಿ ಆ ಒಂದು ಕಾರಣದಿಂದಲೂ ಕೂಡ ಮಳೆ ಸರಿಯಾಗಿ ನಮಗೆ ಬರ್ತಾ ಇಲ್ಲ. ಅದಕ್ಕಾಗಿ ಹೇಳಿದ್ದಾರೆ, ಎಲ್ಲ ಉಪನಿಷತ್ತುಗಳು ಹೇಳ್ತವೆ ಯಾವ ರೀತಿ, ಸತ್ಯಂ ವದ, ಸತ್ಯವನ್ನೇ ಹೇಳಬೇಕು, ಸತ್ಯವನ್ನೇ ಹೇಳಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಆ ಸತ್ಯ ಹೇಳುವಂಥದ್ದು ತುಂಬ ನಾವೆಲ್ಲರೂ ಕೂಡ ನಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಂಡು ಬರೋದು ತುಂಬ ಮುಖ್ಯವಾದದ್ದು. ಯಾಕೆಂದರೆ ನಾವು ಸತ್ಯವನ್ನು ಬಿಟ್ಟು ಬೇರೆ ಏನೂ ಹೇಳಬಾರದು, ಏನೂ ಹೇಳುವುದಿಲ್ಲ ಅಂತ ನಾವು ಎಷ್ಟೇ ಅದನ್ನು ಎಲ್ಲ ದಿನನಿತ್ಯದ ನಮ್ಮ ರೂಢಿಯಲ್ಲಿ, ನಮ್ಮ ಒಂದು ವ್ಯವಹಾರದಲ್ಲಿ, ನಮ್ಮ ಜೀವನದಲ್ಲಿ ಅದನ್ನು ನಾವು ಬೆಳೆಸಿಕೊಂಡು ಬಂದಾಗ ಅದು ನಮಗೆ ನಮ್ಮ ಆಚರಣೆಯಲ್ಲಿ ಅದು ಬರ್ತದೆ. ಸರಿ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರವನ್ನು ತಿಳಿ ಹೇಳಿದ್ದೀರಾ. ಧನ್ಯವಾದಗಳು ತಮಗೆ. ಧನ್ಯವಾದಗಳು. ಎಲ್ಲ ವೀಕ್ಷಕರು ಅಥವಾ ನಾವೆಲ್ಲರೂ ಕೂಡ ಸೇರಿ ಆ ಸತ್ಯವನ್ನು ಹೇಳುವಂಥ ಆ ಒಂದು ಕ್ಷಣವನ್ನು ನಾವು ದಿನನಿತ್ಯವೂ ಕೂಡ ಇವತ್ತಿನಿಂದಲೇ ತಪ್ಪದೇ ನಾವು ರೂಢಿ ಮಾಡಿಕೊಂಡು ಆ ಸತ್ಯದ ಕಡೆಗೆ ನಾವು ಸಾಗಿದಾಗ ಆ ಮಳೆ ಬೆಳೆ ಎಲ್ಲವೂ ಕೂಡ ಸರಿಯಾಗಿ ಆಗ್ತದೆ. ಅದರಿಂದ ನಾವು ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಪಡೆದುಕೊಂಡು ಎಲ್ಲ ರೀತಿಯಲ್ಲಿ ಉತ್ತಮವಾದ ರೀತಿಯಲ್ಲಿ ನಾವು ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಆ ಭಗವಂತ ಎಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯವನ್ನು, ಆಯುಷ್ಯವನ್ನು, ಹಾಗೆ ಎಲ್ಲರಿಗೂ ಕೂಡ ಸಕಲ ಸಂಪತ್ ಸಮೃದ್ಧಿಯನ್ನು ಕೊಟ್ಟು ಸಮಸ್ತ ಸನ್ಮಂಗಲವನ್ನು ಉಂಟು ಮಾಡಲಿ. ಓಂ ತತ್ಸತ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಮಳೆ ಬೆಳೆ ಚೆನ್ನಾಗಿ ಆಗಬೇಕು ಅಂದರೆ ಧರ್ಮಶಾಸ್ತ್ರ ಏನು ಹೇಳುತ್ತೆ ಅನ್ನೋದನ್ನು ನಾವು ತಿಳಿಸ್ಕೊಂಡ್ವಿ. ಹಾಗೆ ಸತ್ಯದ ಹಾದಿಯಲ್ಲಿ ನಾವೆಲ್ಲ ನಡೆಯೋಣ ಅನ್ನೋ ಒಂದು ಪಣವನ್ನು ತೊಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.